ಹಾಂ ವಿದ್ಯಾರ್ಥಿಗಳೇ, ಈ ಈ ಅಭ್ಯಾಸ ಏನದ ನಿಮಗೆ ಬರ್ಬೇಕು. ಯಾಕಂತಂದ್ರೆ ನಿಮಗೆ ಇದು ಉತ್ತರಾಖಂಡ್ ಹಿಡಿಲಿಕ್ಕೆ ಬಂತು ಅಂತಂದ್ರೆ ಮುಂದಿನ ಗಣಿ ತಗೊಂಡು ನಿಮಗೆ ಬಿಡಿಸ್ಲಿಕ್ಕೆ ಬರ್ತಾನೆ. ಅಂದ್ರೆ ಇದನ್ನ ಈ ಭಿನ್ನ ರಾಶಿಗಳನ್ನ ಕನಿಷ್ಠ ರೂಪಕ್ಕೆ ತರೋದಂದ್ರೆ ಉತ್ತರ ಕರೆಕ್ಟ್ ಮಾಡಿಡ್ಬೇಕು. ಇದರ ಆನ್ಸರ್ ತೆಗಿಬೇಕು ನೀವು. ಮಗ್ಗಿ ಬರಬೇಕು, ಆಮೇಲೆ ಎಷ್ಟರಿಂದ ಅಂಕಿದ ಬಾಗ್ ಹೋಗ್ತದ. ಈ ಈ ಅನುಕ ನಂಬರ್ ಒಂದು ನೀವು ಎಕ್ಸ್ಪರ್ಟ್ ಆಗಿಬಿಟ್ರೆ ಮುಂದೆ ನಿಮಗೆ ಉತ್ತರ ಹಚ್ಚೋದು ಏನೂ ತಡ ಆಗೋದಿಲ್ಲ. ಅದು ನಿಮಗೆ ಬರಬೇಕಂದ್ರೆ ಇದನ್ನು ನೀವು ರೀಪ್ಲೇ ಮಾಡೋದು, ಮತ್ತೆ ಇದಾದಿಂದ ಮತ್ತೆ ರೀಪ್ಲೇ ಮಾಡೋದು, ಅದರಿಂದ ಏನಾಗಿಬಿಡ್ತಾವೆ ಗಣಿತಗಳು ಬಂದುಬಿಡ್ತಾವೆ. ಈಗ ನೀವು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ನೀವು ಮೊದಲು ಬಿಡಿಸ್ರಿ, ಆಮೇಲೆ ನಾ ತಿಳಿಸ್ತಾನೆ. ನೋಡ್ರಿ ಇಲ್ಲೇ ಇದನ್ನು ಹೆಂಗೆ ಹಚ್ಕೋಬೇಕು ಅನ್ನೋದು ತೋರಿಸ್ತೀನಿ. 33 264 ಸರ್ವಸ್ವಾಲೆ 144. ಕೊನೆಗೆ 4 ಬಂದದ, 2ರಲ್ಲೇನೂ ಹೋಗ್ತದ, ಹೊಡಿಬಾರ್ದು. ಕೊನೆ 2 ಅಂಕಿಗಳು 4ರಲ್ಲೇ ಬಾಗಿ ಹೋಗ್ತಾವ, ಹೊಡಿಬಾರ್ದು. ಯಾಕೆ ಉತ್ತರ ಬರಂಗಿಲ್ಲ ಬೇಗನೆ. ಒಂದು 2-3 ಸಲ ಬಾಗಿಸೋದು ಕೊಡೋದಾಗ್ತದೆ ನೀವು. ಆಮೇಲೆ 4 4 8 1 9 9ರಲ್ಲೇ ಹೋಗ್ತದ. ನೋಡಿ 3 3 6 1 2 8 1 6 14 1 4 18 ಇವು 2 9ರಲ್ಲೇ ಹೋಗ್ತಾವ, ಹೊಡಿಬೋದು. ಆದ್ರೆ ಈ 144 24ರ ಮಧ್ಯೆ ಒಳಗದ. ಆ 24ರ ಮಧ್ಯೆಲೆ ನೀವು ಬಾಚಿದ್ರೆ ಭಾಳ ಬೇಗ ನೀವು ಉತ್ತರ ಬರ್ತದೆ. ನೋಡಿ 24 6 144, 33 ಹೊರಗೆ ತೆಗೀರಿ. ಈ 33 ಹೊರಗಿಡ್ರಿ. 24 1 24. ನೋಡಿ 4 ಆದ್ರೆ 9, ಕೈಲ ಬಂತು 1 0 2 ತಗೋರಿ. 24 3 ಎಷ್ಟು? 72. ಎಷ್ಟು ಉಳಿತು ನೋಡ್ರಿ? 7 2 ಉಳಿತು. ಈಗ 6 ತಗೋರಿ. 24 8 192. 24 8 192. 6 2 ಆದ್ರೆ 4, 10 9 ಆದ್ರೆ 1, ಮುಂದೆ ಕೈಲ ಬಂತು 1. ಈಗ 4 ತಗೋರಿ. 24 144. ನೋಡಿ ನೋಡ್ರಿ ಈಗ ಎಷ್ಟು ಸರಳ ಅದ. ಇವು ಕಚ್ಚಾ ಭಾಳ ಇಂಪಾರ್ಟೆಂಟ್ ನಿಮಗೆ. ಇದನ್ನ ನೆನ್ಪಿಟ್ಕೊಡಿ. ಇವು ಕಚ್ಚಾಗಳು ಭಾಳ ಇಂಪಾರ್ಟೆಂಟ್. ನೋಡ್ರಿ 6 1 6 2 12, 1 ಉಳಿತು. 1ರ ಮುಂದೆ 8 ತಗೋರಿ. 6 3 18, 18ಕ್ಕೆ 18 ಹೋದ. 6 1 6. ಇದ್ರ ಉತ್ತರ ಎಷ್ಟು ಬಂತು? 231 ಬಂತು. ನೋಡಿ ಇದನ್ನ ಕಂಡು ಹಿಡಿಲಿಕ್ಕೆ ಬರ್ಬೇಕು ನಿಮಗೆ. ಅಂದರೆ ಏನು? ನಿಮ್ಗೆ ಉತ್ತರ ಕರೆಕ್ಟ್ ಕಂಡು ಹಿಡಿಲಿಕ್ಕೆ ಬರ್ತದೆ. ಇದನ್ನು ಮಾಡ್ರಿ, ಪ್ರಯತ್ನ ಮಾಡ್ರಿ, ನೋಡ್ರಿ ಎಷ್ಟು ಸರಳ ಅದ. ಹಾಂ, ಆಮೇಲೆ ಕಚ್ಚಾ ಒಂದು ಸ್ವಲ್ಪ ಉಪಯೋಗ ಮಾಡೋದು ಕಲಿಯಿರಿ. 15 71 40 ಬರೋಬ್ಬರಿ 180. ನೋಡಿ 180ಕ್ಕೆ ಏನು ಮಾಡ್ಬೇಕು? ನೀವು ಮತ್ತೆ ರೀಪ್ಲೇ ಮಾಡ್ರಿ. ನೀವು ಭಾಳ ಸರಳ ಆಗ್ತದೆ. ಈ 0 ಹೊತ್ತು, ಈ 0 ಹೊತ್ತು. ಆಮೇಲೆ 18ಕ್ಕೆ 15 ಸಾಣದಂದ್ರೆ ಕಚ್ಚದಾಗ 157 ತಕ್ಕೋರಿ. 18ರ ಬಗ್ಗೆ ನೀವು 18 4 72, 18 5 90, 18 6 108, 18 7 ಎಷ್ಟಾಗ್ತದೆ ನೋಡ್ರಿ? 18 7 126, 18 8 144, 18 9 162 ಆಗ್ತದೆ. 18 8 144, 18 8 144. ನೋಡಿ ಹಿಂಗೆ ಮೈಜಿ ಬಾಯ್ಪಾಠ ಇರ್ಬೇಕು ನಿಮ್ಗೆ. 7ರ 4 ಆದ್ರೆ 3, 5ರ 4 ಅಂದ್ರೆ 13. ಆಮೇಲೆ ಈಗ 1 ತಗೋರಿ. 18 5 90, 18 6 108, 18 7 126, 18 8 144 ದೊಡ್ಡದಾಗ್ತದೆ. 18 7 126 ನೋಡ್ರಿ. 18 7 126. 5 ಉಳಿತು ನೋಡ್ರಿ. ಈಗ 1 ತಗೊಂಡ್ರಿ. ಈಗ 4 ತಗೊಳ್ರಿ. 18 3 ನೋಡಿ ಇದ್ರ ಉತ್ತರ ಎಷ್ಟು ಬಂತು? 18 1 18 8 173. ಹಿಂಗೆ ನಿಮ್ಗೆ ಉತ್ತರ ಕಂಡು ಹಿಡಿಲಿಕ್ಕೆ ಬರಬೇಕು.
ಅಂದರೆ ಯಾವುದೇ ಒಂದು ಲೆಕ್ಕ ನೀವು ಕನಿಷ್ಠ ರೂಪಕ್ಕೆ ತರ್ತೀರಿ ಅಂತ ಅರ್ಥ ಅದು. ಮುಂದಿನ 22, 98, 24, 432 ಒಂದು ಸ್ವಲ್ಪ ಬಾಧ್ಯತೆ ನಿಮಗೆ 432 3 ದಾಯಿತು, 30 300 ದಾಯಿತು ಅಂದ್ರೆ ಒಮ್ಮೆ 2ರಲ್ಲಿ ಅಥವಾ 3ರಲ್ಲಿ ಭಾಗಿಸ್ಬಿಟ್ರೆ ಮುಂದಿನ ಬಗ್ಗೆ ಯಾವ ಅಂಕಿಯಾಗಿ ಬರ್ತದ ಅನ್ನೋದು ತಿಳಿತಾವ. ನೋಡ್ರಿ ಈಗ ಲಕ್ಷ ಪಟ್ಟು ನೋಡ್ರಿ 22, 98, 24 ಸರ್ವತ್ತಾಗಲೇ 432. 4, 3, 7, 2, 9 ಇದು 9ರಲ್ಲಿ ಹೋಗ್ತದೆ. ಇದೇ ಈ ಅನುಕ ನಂಬರನ್ನು ಭಾಳ ಕೇರ್ಫುಲಿಯಾಗಿ ನೋಡ್ಕೋಬೇಕು ನೀವು. ಈ ಅನುಕ ನಂಬರ್ ಭಾಳ ಅಂದ್ರೆ ಭಾಳ ಕೇರ್ಫುಲಿಯಾಗಿ ನೋಡ್ಕೋಬೇಕು ನೀವು. ಈ ಅನುಕ ನಂಬರ್ ನಿಮಗೆ ಬಂದು ಬಿಡ್ತು, ಮುಂದಿನ ಗಣಿ ತಗೊಂಡು ನಾವು ಹೇಳೋದು ಬೇಡ, ನಿಮಗೆ ತಾನೇ ಬರ್ತಾವ. ಅದಕ್ಕೆ ನೀವು ಭಿನ್ನ ರಾಶಿಯನ್ನು ಕನಿಷ್ಠ ರೂಪಕ್ಕೆ ಮಾಡ್ಲಿಕ್ಕೆ ಬರಬೇಕು. ಈಗ ನೋಡ್ರಿ ಇದು 9ರಲ್ಲಿ ಹೋಗ್ತದೆ, 4, 3, 7, 2, 9, 9ರಲ್ಲಿ ಹೋಗ್ತದೆ. 2, 2, 4, 4, 9, 13, 1, 8, 21, 23, 27 ಇದು ಅನುಕ್ರಮ ಸಂಖ್ಯೆ 27 ಆಗ್ತದೆ. ಮತ್ತು 9ರಲ್ಲಿ ಹೋಗ್ತದೆ. ಬಾಧ್ಯತೆ ನಿಯಮಗಳನ್ನು ಕಲಿಬೇಕು ನೀವು. ಈ ಅನುಕ್ರಮದಿಂದ ನೀವು ತಿಳ್ಕೊಬೇಕಾದದ್ದು ಬಾಧ್ಯತೆ ನಿಯಮಗಳು. ಆಮೇಲೆ ನೋಡ್ರಿ 43 ಕಚ್ಚದ ತೆಗೀರಿ. 9, 4, 36 ನೋಡಿ. 9, 4, 36 ನೋಡಿ. 13 6 ಆದ್ರೆ 7. ಏನು 0 ಕೊಡೋ ಅವಶ್ಯಕತೆ ಇಲ್ಲ ನೋಡಿ. 2 ತಗೋರಿ. 9, 8, 72 ನೋಡಿ. ಈಗ 22 ತಗೋರಿ. 9, 2, 18 ನೋಡ್ರಿ. ನೀವು ಸರಳವು 18 ಕಳೆಯಿರಿ, ಬಾಯಿದಿಂದ ಇಡ್ರಿ, 4 ಅಂತೂ ಇಡ್ಬೋದು. ಆಮೇಲೆ 9 ತಗೋರಿ. 9, 5, 45. 9, 5, 40. ತಾಳಗಿಂದ 9ರಲ್ಲೇ ಭಾಗಿಸಿರಿ ಅಂದ್ರೆ ಮ್ಯಾಲಿಂದ 9ರಲ್ಲೇ ಭಾಗಿಸಿರಿ. 45 ಆದ್ರೆ 4 ಉಳಿತು. ಈ ಪೂಜೆ ತಗೋರಿ. 8 ಆಯ್ತು. 9, 5, 45 ಎಷ್ಟು ಉಳಿತು? 3 ಉಳಿತು ನೋಡಿ. ಆಮೇಲೆ 3 ಉಳಿತು. 2 ತೋರಿ. 9, 3, 27. 9, 4, 36. 9, 3, 27. 7 ಆದ್ರೆ 12 7 ಆದ್ರೆ 5. 4 ತಗೋರಿ. 9, 6, 7. ಇದೇನಿದು ಕಚ್ಚಾ ಇದು. ಅಂದರೆ ಡೈರೆಕ್ಟಾಗಿ ಇನ್ನೂ ಇದ್ರಕ್ಕಿಂತ ಫಾಸ್ಟಾಗಿ ನೀವು ಇದನ್ನು ಕಲ್ತ್ರಿ ಅಂತಂದ್ರೆ ಈಗ ನಿಮಗೆ ಇದು ಅಂಕಿ ಯಾವ ಮಗ್ಗಿ ಒಳಗೆ ಹೋಗ್ತದೆ ಅನ್ನೋದು ಗೊತ್ತಾಗ್ಬಿಡ್ತದೆ. 48 12ರಲ್ಲೇ ಭಾಗ ಹೋಗ್ತದೆ. ಮ್ಯಾಲಿಂದು 100% 12ರಲ್ಲೇ ಹೋಗೇತಿರ್ತದೆ. ಅದು 12ರಲ್ಲೇ ಹೋಗ್ಬೇಕಾದ್ರೆ ಏನು ಕೊನೆ 2 ಸಂಖ್ಯೆಗಳು ನೋಡಿ. 8, 1, 4, 12. 8, 4, 12 3ಲೇನು ಹೋತು. ಆಮೇಲೆ 8ರಲ್ಲೇನು ಹೋತು. 8ರಲ್ಲೇ ನೋಡ್ರಿ. 8, 6, 48. 8, 6, 48. 5 ಉಳಿದು 8 ಅಂದ್ರೆ ಈ 3 ಅಂಕೆಗಳು 8ರಲ್ಲೇ ಭಾಗ ಹೋಗ್ತಾವ. ನೀವು ಹಂಗೂ ಹೊಡಿಬೋದು. ಈಗ ನೋಡ್ರಿ 8ರಲ್ಲಿ 8 7 ಈಗ ಮಾಡಿ ನೋಡ್ರಿ. ಮೊದಲು 53. 8 7 8 3 24. 8 4 4 8 5 8 6 48. 5 ಉಳಿತು. 6 ತೋರಿ. 8 7 58ರಲ್ಲೇ ಹೊಡ್ರಿ. 8 6 48. 8 3 24. 1 ಉಳಿತು. ಈ 5 ತಗೋರಿ. 8 1 8. 7 ಉಳಿತು. 3 ತಗೋರಿ. 8 4 72. 1 ಉಳಿತು. 6 ತಗೋರಿ. 8 2 16. ಬಾಧ್ಯತೆ ನಿಯಮದಿಂದ ಭಾಳ ತಿಳಿತಾವ. 6ರಲ್ಲೇ ಹೋಗ್ತದಿಲ್ಲ ನೋಡ್ರಿ. ಕೊನೆಗೆ ಸಮ ಸಂಖ್ಯೆ ಮತ್ತು 3ರಿಂದ ಭಾಗ ಹೋಗ್ತದಿಲ್ಲ. ಕೊನೆಗೆ ಸಮ ಸಂಖ್ಯೆ ಅದ. 4 2 6 1 7 1 3 10. 4 1 2 6 6 1 7 7 1 3 10. ಅಂದ್ರೆ 3ಲ್ಲೇ ಭಾಗ ಹೋಗೋದಿಲ್ಲ ಅಂದಂಗಾತು. 3 1 4 8 ನೋಡ್ರಿ. ಕರೆಕ್ಟ್ ಹೋಗ್ಯದಿಲ್ಲ ನೋಡ್ರಿ. 8 3 24. 1 ಈಗ ವಿದ್ಯಾರ್ಥಿಗಳೇ ಸ್ವಲ್ಪ ತಪ್ಪು ಅಂದ್ರೆ ಲೆಕ್ಕ ಅಂತ ತಪ್ತಾವ ನೋಡ್ರಿ. ಈಗ ನೋಡ್ರಿ 8 6 48. 8 3 24.
ಒಂದು ಉಳಿತು 5 ತೊಗೊಂಡ್ರಿ 8 1 8 7 8 9 72 ಒಂದು ಉಳಿತು 8 2 16 ಇಲ್ಲಿ ಅಗಾಳ ಏನಾಗಿತ್ತು ತಪ್ಪಿತ್ತದು ನೋಡಿ. ಈಗ 6 3 1 4 4 1 2 6 6 1 9 15 3ಲೇನು ಹೋಗ್ತದೆ ಕೊನೆಗೆ ಸಮಸಂಖ್ಯೆ ಅದ ಅಂದ್ರೆ 6 ಹೊಡೆಯಿರಿ. 6 5 30 ನೋಡ್ರಿ ಒಂದು ಉಳಿತು. ಈ ಕಚ್ಚಾ ಭಾಳ ಇಂಪಾರ್ಟೆಂಟ್ 9 6 3 18 ಒಂದು ಉಳಿತು 6 2 12 ನೋಡಿ ಬರೋಬ್ಬರಿ. ಇದ್ರ ಉತ್ತರ ಎಷ್ಟು ಬಂತು? 532 ನೋಡಿ. ಹೀಗೆ ತಿಳ್ಕೊಬೇಕು. ಈಗ ನೋಡಿ 5 5 7 6 7 2 0 ಸರ್ವಾಸ್ ಬಾಗಿಲೆ 1 0 8 0. ಈಗ ನೀವು ಹೆಂಗೆ ತಿಳ್ಕೊಬೇಕನ್ನೋದು ಹೇಳತ್ತಂದ ನಾನು. ಈಗ ಈ ಕಚ್ಚಾ ಮುಗೀತು. ಈಗ ಇದರ ಕಚ್ಚಾ ಏನು ಇಲ್ಲಿ ಬರ್ತಾ ಈ 0 ತೆಗೀರಿ 0 ತೆಗೀರಿ. 12 ಬಗ್ಗೆ 108 ಅದಲ್ಲಿ ವಿಚಾರ ಮಾಡಬಾರ್ದು ನೀವು. 12 9 108 ಇದು 12ರಲ್ಲಿ ಹೋಗ್ತದ, 4ರಲ್ಲಿ ಹೋಗ್ತದ, ಕೊನೆ 2 ಸಂಖ್ಯೆ 3ಲೇನು ಹೋಗ್ತದೆ. 7 5 12 18 1 7 25 26 27 3ಲೇನು ಹೋಯ್ತು. ಕೊನೆ 2 ಅಂಕೆಗಳು 4ರಲ್ಲೇನು ಹೋಗ್ತಾವ. ತಿಳ್ತಿಲ್ಲ ನೋಡ್ರಿ ನೀವು. 12ರಲ್ಲೇ ಹೋಗ್ತದ ಅಂತಂದ್ರೆ 3ರಲ್ಲೇ ಹೋಗ್ತದ, 4ರಲ್ಲೇ ಹೋಗ್ತಿತ್ತು ಅಂದ್ರೆ ಅದು 12ರಲ್ಲೇ ಹೋಗ್ತದ ಅಂತ ತಿಳ್ಕೊಬೇಕು. ಕೊನೆ 2 ಅಂಕೆಗಳು 4ರಲ್ಲೇ ಹೋಗ್ತಾವ. ಟೋಟಲ್ ಮತ್ತು 3ಲೇನು ಹೋಗ್ತದ ಅಂದಾಗ ಅದು 12ರಲ್ಲೇ ಹೋಗ್ತದ ಅಂತ ತಿಳ್ಕೊಬೇಕು. 12 9 108 12 4 48 ನೋಡಿ. ಈ 57 ಹೊರಗೆ ತೆಗೀರಿ. 12 4 48 ಇಡ್ರಿ. 9 ಉಳಿತು. ಆಮೇಲೆ 6 ತೋರಿ. 12 8 96 0 ಉಳಿತು. 7 ತಗೋರಿ ಸಣ್ಣದಾತು. 2 ತಗೋರಿ 12 6 72 ನೋಡ್ರಿ. ನಿಮ್ಗೆ ಇಂಥ ಗಣಿತಗಳು ಬರ್ಬೇಕು. ಮೊದಲು 9ರಲ್ಲೇ ಭಾಗ ಹೋಗ್ತದೆ. 8 4 12 1 6 18 9ರಲ್ಲೇ ಹೋಗ್ತದೆ. ಅನುಕ್ರಮ ಸಂಖ್ಯೆಗಳ ಮತ್ತು 9ರಿಂದ ಹೋಗ್ತದೆ. 9ರಿಂದ ಹೋಗ್ತದೆ. 9 1 9 9 5 45 3 ಉಳಿತು. 3 ಕಚ್ಚಾದಾಗ ತಗೋರಿ 0 ತಗೋರಿ. 9 3 27 3 ಉಳಿತು. 9 4 36 ನೋಡಿ. ಇದ್ರ ಉತ್ತರ ಎಷ್ಟು ಬಂತು? 5 3 4. ಇದು ಬಂತು ಅಂದ್ರೆ ನಿಮ್ಮ ಗಣಿತ ಭಿನ್ನ ರಾಶಿಗಳು ಬಂದು ಅಂತ. ಇದು ಬರಲಿಲ್ಲ ಅಂದ್ರೆ ನೀವು ಏನು ಮಾಡಿ ಉಪಯೋಗ ಇಲ್ಲ. ಇಂಥವು ನಿಮಗೆ ಸಾಕಷ್ಟು ಮಾದರಿಗಳನ್ನು ನಾವು ಕೊಡ್ತೀವಿ. ಯಾಕೆ ನಾವು ಕೊಡ್ತೀವಿ ಅಂತಂದ್ರೆ ನಿಮಗೆ ಮಗ್ಗಿ ಭಯಪಾಠ ಆಗ್ತವ. ಮಗ್ಗಿ ಬರಲಿಲ್ಲ ಅಂದರೆ ಈ ಗಣಿತಗಳು ನಿಮಗೆ ಕರ್ಕೊಳ್ಳೋದಿಲ್ಲ. ಇದನ್ನು ತಿಳ್ಕೊರಿ. ಮಗ್ಗಿ ಬರಬೇಕಾದ್ರೆ ಕಚ್ಚಾನು ಅಷ್ಟೇ ಇಂಪಾರ್ಟೆಂಟ್. ಕಚ್ಚಾ ಹೆಂಗೆ ನೀವು ಶಾರ್ಟ್ದಾಗೂ ತಗೋಬೋದು. ಡಿಟೇಲ್ ಆಗಿ ಏನು ಬಿಡಿಸ್ಲಿಕ್ಕೆ ಹೋಗ್ಬಾರ್ದು ನೀವು. ಕಚ್ಚಾಗಳನ್ನು ಚೆನ್ನಾಗಿ ನೋಡ್ರಿ. ಮತ್ತೊಂದು ಮುಂದಿನ ಹಾಕ್ತಾನು ಚೆನ್ನಾಗಿ ಬಿಡಿಸ್ರಿ.